ನಮಸ್ಕಾರ ಫ್ರೆಂಡ್ಸ್, ಇಂದು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿಯನ್ನು ರುಚಿಕರವಾಗಿ ಮಾಡ್ಬೋದು ಸೂಪರ್ ಸ್ನ್ಯಾಕ್ಸನ್ನು ಹೇಳಿಕೊಡ್ತಾ ಇದ್ದೀನಿ. ಇದು ಸಂಜೆ ಸಮಯದಲ್ಲಿ ಎಲ್ಲರಿಗೂ ಇಷ್ಟವಾಗಿರುವಂಥ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟವಾಗಿರುವಂಥ ರೆಸಿಪಿ. ಟೀ ಜೊತೆಗೆ, ಕಾಫಿ ಜೊತೆಗೆ ಇದನ್ನು ತಿಂದರೆ ಸೂಪರ್ ಆಗಿರುತ್ತೆ. ಇದು ಕ್ರಿಸ್ಪಿ ಆಗಿರುತ್ತೆ ವಿತ್ತು ನಿಮಗೆ ಒಳ್ಳೆ ಒಂದು ಟೀ ಕಾಫಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೊದಲಿಗೆ ಒಂದು ಮೀಡಿಯಮ್ ಸೈಜ್ದು ಆನಿಯನ್ನು ಅಂದರೆ ಉಳ್ಳಾಗಡ್ಡಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನ ಕಟ್ ಮಾಡ್ಕೊತೀನಿ. ಇದಕ್ಕೆ ಈ ಥರ ಹೊರಗಡೆ ಸಿಗೋದು ಯಾವುದಾದ್ರೂ ಬ್ರ್ಯಾಂಡಿದ್ದು ಭುಜಿಯಾ ನಟ್ಸನ್ನು ತಗೊಳ್ಳಿ. ಅಂದರೆ ಶೇಂಗಾದ್ದು ನೀವು ಮನೆಯಲ್ಲೂ ಮಾಡ್ಕೋಬೋದು. ನನಗೆ ಟೈಮ್ ಇದ್ದಿದ್ದಿಲ್ಲ ಅಂತ ಹೇಳಿ ಈ ಥರ ಹೊರಗಡೆದು ನಾನು ತಂದಿರೋದು. ಮನೆಯಲ್ಲೂ ಮಾಡಿಕೊಂಡು ನಾವು ತಿನ್ನಬಹುದು. ಇದಕ್ಕೆ ಮೊದಲಿಗೆ ಚಿಕ್ಕದಾಗಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸಂಜೆ ಸಮಯದಲ್ಲಿ ತುಂಬಾ ಚೆನ್ನಾಗಿರುತ್ತದೆ. ಮೊದಲಿಗೆ ಇದನ್ನು ಒಂದು ಸ್ವಲ್ಪ ಈ ಥರ ಚಿಕ್ಕದಾಗಿ ಕ್ರಿಸ್ಪಿನೆಸ್ ವಿತ್ ಟೇಸ್ಟು ಕೂಡ ಹಾಗೆ ಇರುತ್ತೆ ಇದರದ್ದು. ಇವಾಗ ಸಣ್ಣದಾಗಿ ಮೊದಲಿಗೆ ಆನಿಯನನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ರೆ ನೀವು ಕೈಲೇನೂ ಕಟ್ ಮಾಡು. ಈ ಥರ ನಾನು ಇದನ್ನ ಕಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗ್ತದೆ. ವಿತ್ ನಿಮಗೆ ಮಳೆ ಟೈಮ್ನಲ್ಲಿ, ಈಗಂತೂ ಜೂನ್ ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗೋದ್ರೆ ಈ ಥರ ಕುರುಮ್ ತಿಂಡಿಗಳನ್ನು ತಿನ್ನಬೇಕಂದ್ರೆ ತುಂಬಾ ಅನಿಸ್ತಾ ಇರ್ತದೆ. ಹೊರಗಡೆ ಹೋಗಿ ತಿನ್ನೋದು ಮತ್ತು ಮನೆಯಲ್ಲೇ ನಾವು ಎಲ್ಲರೂ ಈ ಥರ ಮನೆ ಮಂದಿತು ಕುತ್ಕೊಂಡು ತಿಂದ್ರೂ ತುಂಬಾ ಸೂಪರಾಗಿ ಇರುತ್ತೆ ಟೇಸ್ಟು ಕೂಡ. ವಿತ್ತು ನಾವು ಮನೆಯಲ್ಲೇ ಒಂದು ಸ್ವಲ್ಪ ಅದನ್ನು ಅದು ಹೊರಗಡೆ ತರಲಾರ್ದೇ ಅಂದರೆ ಟೇಸ್ಟಿಯಾಗಿ ನಟ್ಸನ್ನು ನಾವು ಮನೆಯಲ್ಲೇ ಕೂಡ ಮಾಡ್ಕೊಂಡು ತಿನ್ನಬಹುದು. ಅದನ್ನು ಸೂಪರಾಗಿ ಇನ್ನೂ ಹೆಲ್ದಿಯಾಗಿರುತ್ತೆ. ನನ್ನ ಸಮಯದ ಅಭಾವದಿಂದ ನಾನು ಅದನ್ನು ಮಾಡಲಿಕ್ಕೆ ಹೋಗಿಲ್ಲ. ಅದು ಇವಾಗ ಕೊತ್ತಂಬರಿನೂ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಇವೆಲ್ಲನೂ ಕಟ್ ಮಾಡಿದ್ಮೇಲೆ ಒಂದು ತಾಟ್ನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಇವನ್ನೆಲ್ಲನೂ ನಾನು ಹಾಕ್ತೀನಿ. ಫಸ್ಟಿಗೆ ಇದನ್ನು ನಟ್ಸನ್ನು ಹಾಕ್ತಾಯಿದ್ದೀನಿ. ಅಂತಂದರೆ ಶೇಂಗಾದ್ದು ಮಸಾಲ ಶೇಂಗಾ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ಕಾಂಗ್ರೆಸ್ ಶೇಂಗಾ ಈಗ ಅಂತಾರಲ್ಲ ಆ ಥರ ತಗೋಬೇಕು. ಪ್ಲೇನ್ ಶೇಂಗಾ ಹಾಕಿದರೆ ಅಷ್ಟೊಂದು ರುಚಿ ಬರೋದಿಲ್ಲ. ಈ ಥರ ಮಸಾಲೆಯುಕ್ತವಾಗಿರೋ ಶೇಂಗಾನ ತೊಗೋಬೇಕು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಅಂದರೆ ಈ ಥರ ಮೇಲ್ಗಡೆನೇ ಹಾಕ್ತಾಯಿದ್ದೀನಿ. ಇದು ಇನ್ಸ್ಟಂಟ್ ಅವಾಗೇ ತಿನ್ನಬೇಕು ಫ್ರೆಂಡ್ಸ್. ಅಂದರೆ ಈರುಳ್ಳಿ ಯಾವಾಗ ಹಾಕಿದಾಗ ನೀರು ಬಿಟ್ಬಿಡುತ್ತೆ. ಇದಕ್ಕೆ ಉಪ್ಪು ಖಾರ ಯಾವುದೇ ಹಾಕೋದ್ರೂ ಅವಶ್ಯಕತೆ ಇರೋದಿಲ್ಲ. ಇದು ಬರೀ ಜಸ್ಟ್ ಈ ಥರ ನಿಮ್ಗೆ ಯಾವ್ದು ಬೇಕಾಗಿದ್ದು ನೀವು ಹಾಕೋಬೋದು. ಅಂದರೆ ಸೌತೆಕಾಯಿ, ಗಜ್ಜರಿ ಈ ಥರ ಯಾವ್ದು ಬೇಕಾದರೂ ನಿಮಗೆ ವೆಜಿಟೇಬಲ್ಸು ಮೇಲ್ಗಡೆ ಹಾಕೋಬೋದು. ಆಗಿದೆ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ಅಲ್ಲ ಫ್ರೆಂಡ್. ಇದು ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಕ್ರಿಸ್ಪಿನೆಸ್ ಇರುತ್ತೆ. ಒಂದು ಸೂಪರ್ ಆದಂಥ ಸ್ನ್ಯಾಕ್ಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಹೊರಗಡೆ ಕ್ರಂಚಿ ಆಗಿರ್ತದೆ ಮತ್ತು ಒಳಗಡೆ ಸಾಫ್ಟ್ ಆಗಿರುತ್ತದೆ. ನೋಡಿ ಫ್ರೆಂಡ್ಸ್, ಈ ಥರ ಮೇಲ್ಗಡೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹುಣ್ತಾ ಇದ್ದೀನಿ. ಅಂದರೆ ನಾವು ಜಾಸ್ತಿ ಹೊತ್ತು ಈರುಳ್ಳಿ ಬಿಟ್ಟರೆ ಅದ್ರ ಕ್ರಂಚಿನೆಸ್ ಹೋಗಿಬಿಡುತ್ತದೆ. ಇನ್ಸ್ಟೆಂಟ್ ನೀವು ಆವಾಗಲೇ ಕಲಸಿ ಆವಾಗೇ ತಿಂದರೆ ಇದು ತುಂಬಾ ಸೂಪರ್ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ನೀವು ಬೇಕಾದರೆ ಟೊಮೆಟೊ ಸಾಸನ್ನು ಮೇಲ್ಗಡೆನೂ ಹಾಕೋಬೋದು. ಗ್ರೀನ್ ಚಟ್ನಿನೂ ನಿಮಗೆ ಬೇಕನ್ಸಿದ್ರೆ ಹಾಕೋಬೋದು. ಬಟ್ ನಾನು ಹಾಕ್ತಾ ಇಲ್ಲ. ಅಂದರೆ ಇಷ್ಟೇ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ ನಾನು ಹಾಕ್ತಾರೆ. ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಇದನ್ನು ಇನ್ನೂ ಆ್ಯಡಪ್ ಮಾಡ್ಕೋಬೋದು. ಹೀಗೆ ಒಮ್ಮೆ ಮಾಡಿಕೊಟ್ರೆ ಮಕ್ಕಳಿಗೆ ಅಂತಂತಂದರೆ ಹಾಗೆ ಮತ್ತೆ ಮತ್ತೆ ಕೇಳಿ ತಿನ್ನುವಷ್ಟು ಇದು ರುಚಿಯಾಗಿರೋದು. ದೊಡ್ಡವ್ರಿಗೂ ಹಾಗೆ ಇಷ್ಟನೂ ಆಗುತ್ತೆ. ಯಾವಾಗಲೂ ಬೇಳೆ ಪಾನಿಪುರಿ ಈ ಥರ ತಿನ್ನೋ ಬದಲು ಈ ಥರನೂ ನೀವು ಮಾಡಿಕೊಟ್ರೆ ಒಂಥರ ಮಳೆಗಾಲದಲ್ಲಿ ಸ್ನ್ಯಾಕ್ಸ್ ಟೈಮ್ನ ಆದಂಗೂ ಆಯಿತು. ನಿಮಗೆ ಈಸಿ ಅಂದ ಪಟ್ಟಂತ 5 ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ಈಸಿ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ಯಾವುದೇ ಚಾಟ್ ಮಸಾಲ ಅಥವಾ ಏನೂ ಹಾಕೋದು ಅವಶ್ಯಕತೆ ಇಲ್ಲ. ಇದರಲ್ಲಿ ಖಾರನೂ ಉಪ್ಪು ಯಾವುದೇ ಹಾಕೋದಂಥ ಅವಶ್ಯಕತೆ ಇಲ್ಲ. ಅಂದರೆ ಇವಾಗ ಒಂದೇ ಒಂದು ಹೊರಗಿಂದ ಐಟಮ್ ಅಂತಂತಂದರೆ ಒಂದು ನಟ್ಸ್ ಪ್ಯಾಕೆಟ್ ತರಬೇಕು ಅಷ್ಟೇ. ಇಲ್ಲ ಅಂತ ಅದನ್ನು ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಒಳಿತು. ಅದನ್ನು ಜಸ್ಟ್ ಈ ಥರ ಮೇಲ್ಗಡೆ ನಿಂಬೆಹಣ್ಣು ಹಾಕಿದರೆ ಆಹಾ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹಾಗೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿದೆ. ಬಾಯಲ್ಲೂ ನಿಮಗೂ ನೀರು ಬರ್ತಾ ಇರಬೇಕಂತ ಅನ್ನಿಸ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ.
ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಇನ್ನಷ್ಟು ನನ್ನ ಚಾನಲ್ಗೆ ಪ್ರೋತ್ಸಾಹಿಸಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ಕೇಳ್ಕೊತಾ ಇದ್ದೀನಿ. ಈ ಒಂದು ರುಚಿಯಾದ ರೆಸಿಪಿಯನ್ನು ನಿಮಗೆ ನಾನು ನನ್ನ ಚಾನಲಲ್ಲಿ ಮಾಡಿ ಇವಾಗ ಉಣಿಬಡಿಸ್ತಾ ಇದ್ದೀನಿ. ಇವಾಗ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸಾಧ್ಯವಾದಷ್ಟು ನನಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ನಂಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಸಿಯಾಗಿದೆ ರೆಸಿಪಿ. ಒಬ್ರೊಬ್ಬರು ಅನ್ಬೋದು ಇದರಲ್ಲೇನಿದೆ, ಜಾಸ್ತಿ ಏನೂ ಇಲ್ಲ ಅಂತಲೂ ಒಬ್ರಿಗೆ ಅನಿಸಿರ್ಬೋದು, ಒಬ್ರಿಗೆ ಆಲ್ರೆಡಿ ಗೊತ್ತಿರ್ಬೋದು. ಬಟ್ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ತಿನ್ನೋದ್ರೆ ಮಕ್ಕಳೂ ಸಹ ಇದನ್ನು ಮಾಡಬಹುದು. ಅಂದರೆ ತುಂಬಾ ಹೆಲ್ದಿಯಾಗಿಯೂ ಒಂದು ಸ್ವಲ್ಪ ಟೇಸ್ಟಿಯಾಗಿಯೂ ಇರುತ್ತೆ. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್.